ನಾವು ಸಾಲದಲ್ಲಿ ಸಿಲುಕಿದ್ದು ಆದಾಯ ಕಡಿಮೆ ಇದ್ದಿದ್ದರಿಂದ ಖಂಡಿತ ಅಲ್ಲ ಸ್ನೇಹಿತರೆ. ನಮ್ಮ ಹಣದ ವ್ಯವಸ್ಥೆ ತಪ್ಪಿದ್ರಿಂದ. ಒಂದು ಪ್ರಶ್ನೆ ಕೇಳ್ತೀನಿ, ನೀವು ನಿಮ್ಮ ಕೆರಿಯರನ್ನು ಶುರು ಮಾಡಿದಾಗ ನಿಮಗೆ ನಿಜವಾಗ್ಲೂ ಸಾಲ ಇತ್ತಾ? ಇವತ್ತು ಯಾಕೆ ಸಾಲ ಇದೆ? ಸಮಸ್ಯೆ ಬಂದ್ಬಿಟ್ಟು ಇನ್ಕಮ್ದು ಅಲ್ಲವೇ ಅಲ್ಲ. ನಿಮ್ಮ ಲೈಫ್ ಸ್ಟೈಲ್ ಅಪ್ಗ್ರೇಡ್ ಆಗಿರೋದು, ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಆಗಿರೋದು, ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲದೆ ಇರೋದು, ಪ್ಲಾನಿಂಗ್ ಇಲ್ಲದೆ ಇರೋದು, ಬಜೆಟಿಂಗ್ ಇಲ್ಲದೆ ಇರೋದು, ಇವು ನಿಮ್ಮನ್ನು ಸ್ಲೋಲಿ ಸಾಲದ ಚಕ್ರವ್ಯೂಹಕ್ಕೆ ತಳ್ತಾ ಇದೆ. EMI, ಕ್ರೆಡಿಟ್ ಕಾರ್ಡು, ಪರ್ಸನಲ್ ಲೋನು ಇವು ಈಸಿ ಅನಿಸುತ್ತೆ ನಿಮಗೆ. ನಂತರ ಅದು ನಿಮ್ಮ ಪ್ಯಾಟರ್ನ್ ಆಗುತ್ತೆ. ಕೊನೆಯಲ್ಲಿ ಫ್ರೀಡಮ್ ಕಂಪ್ಲೀಟ್ ಮಂಗಮಾಯ ಆಗೋಗುತ್ತೆ. ಸೊಲ್ಯೂಷನ್ ಇದೆ ಸ್ನೇಹಿತರೆ. ಖರ್ಚು ಮಾಡೋದನ್ನು ಕಂಟ್ರೋಲ್ ಮಾಡಿ, ಬಜೆಟ್ ಮಾಡಿ, ಮೇಂಟೈನ್ ಮಾಡಿ, ಇನ್ವೆಸ್ಟ್ಮೆಂಟ್ ಹ್ಯಾಬಿಟನ್ನು ಬಿಲ್ಡ್ ಮಾಡ್ಕೊಳ್ಳಿ, ನಿಮ್ಮ ಸ್ಕಿಲ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ನ ನೀವು ಗ್ರೋ ಮಾಡ್ಕೊಳ್ಳಿ. ಸಾಲದಿಂದ ಹೊರಬರೋದು ಪಾಸಿಬಲ್ ಖಂಡಿತ ಇದೆ. ನಾನು ಕಲ್ಲೇಶಪ್ಪ, ವೆಲ್ತ್ ಕೋಚ್, ನಿಮ್ಮ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ನೀವು ಅನುಭವಿಸ್ತಾ ಇದ್ದೀರಾ? ಸ್ಯಾಲ್ರಿ ಬಂದ ದಿನವೇ ಖಾಲಿ ಆಗುತ್ತೆ ಕಂಪ್ಲೀಟ್. ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಟೆನ್ಷನ್ ಆಗ್ತಾ ಇದೆ, ಫ್ಯಾಮಿಲಿ ಮುಂದೆ ನಗ್ತಾ ಇದ್ದೀನಿ, ಒಳಗಡೆ ಸ್ಟ್ರೆಸ್ಸು. ಇದು ನಿಮ್ಮ ಒಬ್ಬರ ಹಣದ ಸಮಸ್ಯೆ ಅಲ್ಲ, ನಿಮ್ಮ ಒಬ್ಬರ ಮಾನಸಿಕ ಒತ್ತಡ ಅಲ್ವಾ. ಬಹುತೇಕ ಜನರು ಈ ಒತ್ತಡದಲ್ಲಿ ಬೇಯ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಹೇಗೆ ಹೊರಗೆ ಬರಬೇಕು ಅಂತ ಗೊತ್ತಿಲ್ಲ. ಕರ್ನಾಟಕದ ಪ್ರಸಿದ್ಧ 6 ನಗರಗಳಲ್ಲಿ ಇದರ ವೆಲ್ತ್ ವರ್ಕ್ಶಾಪ್, ಫೈನಾನ್ಷಿಯಲ್ ಲಿಟ್ರಸಿ, ವೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ನಾನು ಮಾಡ್ತಾ ಇದ್ದೀನಿ. ನೀವು ಸಾಲದಿಂದ ಹೊರಗೆ ಬರಬೇಕಾ? ಕಮೆಂಟ್ ಮಾಡಿ, ಈ ವರ್ಕ್ಶಾಪ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡಿ, ಶೇರ್ ಮಾಡಿ. ಧನ್ಯವಾದ.